ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿ ತಿಂಗಳ 2ನೇ ವಾರದ ಬಸವ ಜ್ಯೋತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಹಾಗೂ ಇವತ್ತಿನ ಈ ವೇದಿಕೆ ಮೇಲೆ ಉಪಸ್ಥಿತವಿರುವ ಎಲ್ಲ ಶರಣರಿಗೆ, ಅಕ್ಕ ತಾಯಂದಿರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಅನುಭವದ ವಿಷಯ ಗುರುಲಿಂಗ ಜಂಗಮ. ಈ ಗುರುಲಿಂಗ ಜಂಗಮ ಶರಣ ತತ್ವ ಸಿದ್ಧಾಂತದ ಅಷ್ಟಾವರಣಗಳಲ್ಲಿ ಮೊದಲಿಗೆ ಬರುವಂತಹ 3 ಗುರು, ಲಿಂಗ ಹಾಗೂ ಜಂಗಮ. ಈ ಗುರುಲಿಂಗ ಜಂಗಮದ ವಿಷಯವನ್ನು ಮಾತನಾಡುವುದಕ್ಕಿಂತ ಮುಂಚೆ ಈ ಗುರುಲಿಂಗ ಜಂಗಮದ ಉದ್ಭವ ಯಾವ ಕಾರಣಕ್ಕಾಯಿತು, ಹೇಗಾಯಿತು ಎನ್ನುವುದನ್ನು ಮೊದಲು ತಿಳ್ಕೊಳ್ಳೋಣ. ಹಾಗೂ ಈ ವಿಷಯದ ಕುರಿತು ಬಸವಾದಿ ಶರಣರ ವಚನಗಳನ್ನು ಆಧಾರವಾಗಿಟ್ಕೊಂಡೇ ಈ ವಿಷಯದ ಮೇಲೆ ಶರಣರು 1 ಗಂಟೆ ಕೊಟ್ಟಿದ್ದಾರೆ. ನೋಡೋಣ ಎಷ್ಟಾಗ್ತದೆ ಆದಷ್ಟು ಮಟ್ಟಿಗೆ ಕೊಟ್ಟಂಥ ವಿಷಯಕ್ಕೆ ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳ್ತಾ, ಗುರುಲಿಂಗ ಜಂಗಮದ ಉದ್ಭವ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ತಮ್ಮದೊಂದು ವಚನದಲ್ಲಿ ಬರೀತಾರೆ. ಪರಶಿವನು ಪರಮ ಪುರುಷನಾಗಿಪ್ಪನು ನೋಡ, ಈ ಪುರುಷ ಪದವು ಶಿವಂಗಲ್ಲದೆ ಮಿಕ್ಕ ದೈವಂಗಳಿಗಿಲ್ಲ ನೋಡ. ಆ ಪರಶಿವನೇ ಗುರು, ಲಿಂಗ, ಜಂಗಮವೆಂಬ 3 ಪಾದಗಳಿಂದ ಉತ್ಕೃಷ್ಟವಾಗಿ ಉದಯಿಸಿ ಜಗದುದ್ಧಾರಂಗೈಯುತ್ತಿಪ್ಪನು ನೋಡ. ತ್ರಿಪಾದೂರ್ಧ್ವಂ ಉದಯತ್ ಪುರುಷ ಎಂಬುದಾಗಿ ಇಂತಪ್ಪ ಗುರು, ಲಿಂಗ, ಜಂಗಮದ ಪಾದೋದಕ ಪ್ರಸಾದವ ಪಡೆಯಲರಿಯದೆ ಇಳೆಯ ಮೇಲಿನ ಹಲವು ಜಲಂಗಳಿಗೆ ಹರಿದು ನರರೆಲ್ಲರೂ ಬಳಲಿ ಬಾಯಾರಿ ತೊಳಲುತ್ತಿಪ್ಪರು ನೋಡ. ಇಂತಿ ಭೇದವನರಿದು ಕೂಡಲ ಚನ್ನ ಸಂಗಮ ದೇವ ನಮ್ಮ ಶರಣರು ತಿವಿದ ಪಾದೋದಕ ಪ್ರಸಾದವ ಸವಿದು ಚಿರಸುಖಿಯಾಗಿಪ್ಪರು. ತುಂಬ ಸುಂದರವಾಗಿ ವಿವರಣೆ ಕೊಡ್ತಾರೆ. ಗುರುಲಿಂಗ ಜಂಗಮದ ಉದ್ಭವ ಹೇಗಾಯಿತು ಮತ್ತು ಯಾವಾಗೋಸ್ಕರವಾಯಿತು. ಪರಶಿವನು ಪರಮ ಪುರುಷನಾಗಿಪ್ಪನು ನೋಡ. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಈ ಪುರುಷ ಪದವು ಶಿವಂಗಲ್ಲದೆ ಮಿಕ್ಕ ದೈವಂಗಳಿಗಿಲ್ಲ ನೋಡ ಅಂತ ಕರೀತಾರೆ. ಪುರುಷ ಪದ ಸಲ್ಲಬೇಕಾಗಿದ್ದು ಶಿವನಿಗಷ್ಟೇ ಮಾತ್ರ, ಮಿಕ್ಕ ದೈವಗಳಿಗೆ ಪುರುಷ ಪದ ಸಲ್ಲದು ಅಂತ ಹೇಳ್ತಾರೆ. ಆ ಶಿವನೇ ಗುರು, ಲಿಂಗ, ಜಂಗಮವೆಂಬ ತ್ರಿಪಾದೋದಕದಿಂದ ಉತ್ಕೃಷ್ಟವಾಗಿ ಉದಯಿಸಿ, ಪರಶಿವನೇ ಗುರುವಾಗಿ, ಲಿಂಗವಾಗಿ, ಜಂಗಮವಾಗಿ ಧರೆಗೆ ಬಂದು ಜಗದ ಉದ್ಧಾರ ಮಾಡುತ್ತಿರುವನು ಎನ್ನುವಂಥ ಮಾತಿನಲ್ಲಿ ನಮಗೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಬರೀತಾರೆ. ಇನ್ನು ತಾಯಿ ಅಕ್ಕ ಮಹಾದೇವಿಯವರು ತಮ್ಮದೊಂದು ವಚನದಲ್ಲಿ ಬರೀತಾರೆ, ಗುರು ಮೊದಲನೇದಾಗಿ
ಬರುವುದು ಈ ಮೂರರಲ್ಲಿ ಗುರುತತ್ವ. ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು ಅಷ್ಟಾವರಣಗಳು. ಅದರಲ್ಲಿ ಬರೀತಾರೆ ಅವರು, ಗುರುವಿನಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಗುರು ಏನಾದರೂ ಆಗಬಲ್ಲ. ಗುರು ಆಗಬಲ್ಲ, ಗುರು ಲಿಂಗವಾಗಬಲ್ಲ, ಗುರು ಜಂಗಮವಾಗಬಲ್ಲ, ಗುರು ಪಾದೋದಕವಾಗಬಲ್ಲ, ಗುರು ಪ್ರಸಾದವಾಗಬಲ್ಲ, ಗುರು ವಿಭೂತಿ ಆಗಬಲ್ಲ, ಗುರು ರುದ್ರಾಕ್ಷಿ ಆಗಬಲ್ಲ, ಗುರು ಮಂತ್ರವಾಗಬಲ್ಲ. ತಮ್ಮದೊಂದು ವಚನದಲ್ಲಿ ನಿದರ್ಶನ ಕೊಡ್ತಾರೆ ತಾಯಕ್ಕ ಮಹಾದೇವಿಯವರು. ಗುರು ತನ್ನ ವಿನೋದಕ್ಕೆ ಗುರುವಾದ, ಗುರು ತನ್ನ ವಿನೋದಕ್ಕೆ ಲಿಂಗವಾದ, ಗುರು ತನ್ನ ವಿನೋದಕ್ಕೆ ಜಂಗಮವಾದ, ಗುರು ತನ್ನ ವಿನೋದಕ್ಕೆ ಪಾದೋದಕವಾದ, ಗುರು ತನ್ನ ವಿನೋದಕ್ಕೆ ಪ್ರಸಾದವಾದ, ಗುರು ತನ್ನ ವಿನೋದಕ್ಕೆ ವಿಭೂತಿಯಾದ, ಗುರು ತನ್ನ ವಿನೋದಕ್ಕೆ ರುದ್ರಾಕ್ಷಿಯಾದ, ಗುರು ತನ್ನ ವಿನೋದಕ್ಕೆ ಮಂತ್ರವಾದ. ಇಂತಿ ಭೇದವನರಿಯದೆ ಗುರು, ಲಿಂಗ, ಜಂಗಮ, ಪಾದತೀರ್ಥ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಓಂ ನಮ ಶಿವಾಯ ಎಂಬ ಮಹಾಮಂತ್ರವ ಬೇರಿಟ್ಟು ಅರಿಯಬಾರದು. ಇಂತಲ್ಲದೆ ಒಂದರಲ್ಲಿಯೂ ವಿಶ್ವಾಸ ಬೇರಾದಡೆ, ಗುರು ಆಗಿರ್ಬೋದು, ಲಿಂಗ ಆಗಿರ್ಬೋದು, ಜಂಗಮ ಆಗಿರ್ಬೋದು, ಪಾದೋದಕ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಮಹಾಮಂತ್ರವಾಗಿರಬಹುದು. ಇವು 8ರಲ್ಲಿಯೂ ಯಾವುದಾದರೂ ಒಂದರಲ್ಲಿಯೂ ವಿಶ್ವಾಸ ಬೇರಾದಡೆ ಅಂಗೈಯಲ್ಲಿದ್ದ ಲಿಂಗವು ಜಾರಿತ್ತು. ಮಾಡಿದ ಪೂಜೆಗೆ ಕಿಂಚಿತ್ತು ಫಲಪದವಿಯ ಕೊಟ್ಟು ಭವಹೇತುಗಳಾಗಿ ಮಾಡುವನಯ್ಯ. ಇಷ್ಟಲಿಂಗದಲ್ಲಿ ನಿಷ್ಠೆಯ ನಟ್ಟು ಬಿಟ್ಟು ತ್ರಿವಿಧವ ಮರಳಿ ಹಿಡಿಯದೆ ವಿರಕ್ತನಾದನಯ್ಯ ಗುರು ಚನ್ನಮಲ್ಲಿಕಾರ್ಜುನ. ಇದು ತಾಯಿ ಅಕ್ಕ ಮಹಾದೇವರು ಗುರುವಿನ ಬಗ್ಗೆ, ಗುರುವಿನ ಶಕ್ತಿಯ ಬಗ್ಗೆ, ಗುರುವಿನ ಸಾಮರ್ಥ್ಯದ ಬಗ್ಗೆ. ಏಕೆಂದರೆ ಗುರುವಿನಿಂದಲೇ ನಮಗೆ ಲಿಂಗದ ಅರಿವಾಗುವುದು. ಅದಕ್ಕಾಗಿ ಗುರುತತ್ವದಲ್ಲಿ ಗುರುವಿಗೆ ಅಪಾರವಾದಂತಹ ಶಕ್ತಿ ಇದೆ. ಹಾಗಾದರೆ ಆ ಗುರುವಿನ ಲಕ್ಷಣಗಳೇನು? ಗುರುವಿನ ಕರ್ತವ್ಯವೇನು? ಗುರುವಾದವನು ಹೇಗಿರಬೇಕು? ಗುರುವಿನ ಕಾರ್ಯವೈಖರಿ ಏನು? ನಾವು ನೋಡ್ತೀವಿ ಸಮಾಜದಲ್ಲಿ ನಮಗೆ ಅನೇಕ ಪ್ರಕಾರದ ಗುರುಗಳು ನೋಡಲಿಕ್ಕೆ ಸಿಗ್ತಾರೆ. ಹೆಜ್ಜೆ ಹೆಜ್ಜೆಗೂ ಅನೇಕ ಗುರುಗಳಾಗಿದ್ದಾರೆ. ಆದರೆ ನಿಜವಾದ ಗುರುವಿನ ಲಕ್ಷಣ ಯಾವುದು? ನಾವು ನಿಜವಾದ ಗುರುಗಳಂತ ಯಾರಿಗೆ ನಾವು ತಿಳ್ಕೊಳ್ಬೇಕು? ಅದಕ್ಕೆ ತಾಯಿಯವರೇ ಇನ್ನೊಂದು ವಚನದಲ್ಲಿ ಬರೀತಾರೆ, ತುಂಬ ಸುಂದರವಾಗಿ ಬರೀತಾರೆ. ನಿಜವಾದ ಗುರುವಿನ ಲಕ್ಷಣವೇನು? ನಿಜವಾದ ಗುರುವಿನ ಕಾರ್ಯವೇನು? ನಿಜವಾದ ಗುರು ಏನು ಮಾಡುತ್ತಾನೆ? ಬರೀತಾರೆ ಅವರು, ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು ಸ್ಫಟಿಕದ ಸಲಾಕೆಯಂತೆ ತಳವೆಳಗು ಮಾಡಿ ಸುಕ್ಷೇತ್ರವನ್ನೆರೆದು ಬೀಜವ ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಂ ಮಾಡಿ ನಿಜೋಪದೇಶವನಿತ್ತು ಆ ಶಿಷ್ಯನ ನಿಜದಾದಿಯ ನೈದಿಸುವವನೀಗ ಜ್ಞಾನಗುರು. ಆ ಸಹಜ ಗುರುವೀಗ ಜಗದಾರಾಧ್ಯನು. ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಚನ್ನಮಲ್ಲಿಕಾರ್ಜುನ. ನಿಜವಾದ ಗುರುಗಳು ಯಾರು? ಜ್ಞಾನ ಗುರುಗಳು ಯಾರು? ಗುರುವಿನಲ್ಲಿ 3 ಪ್ರಕಾರದ ಶಿಕ್ಷಾಗುರು, ದೀಕ್ಷಾಗುರು, ಜ್ಞಾನಗುರು ಅಂತ 3 ವಿಂಗಡಣೆ ಮಾಡಿದ್ದಾರೆ. ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು ಸ್ಫಟಿಕದ ಸಲಾಕೆಯಂತೆ ತಳಬೆಳಗು ಮಾಡಿ ಸುಕ್ಷೇತ್ರವನ್ನೆರೆದು ಬೀಜವ ಬಿತ್ತುವಂತೆ. ತಮ್ಮ ಬಳಿಗೆ ಬಂದಂತಹ ಭಕ್ತರನ್ನು, ಶಿಷ್ಯರನ್ನು ಅಂತರಂಗವಾಗಿ ಶುದ್ಧಿಯನ್ನು ಮಾಡಿ ಬಹಿರಂಗವಾಗಿ ಶುದ್ಧಿಯನ್ನು ಮಾಡಿ ಅವನ ಈ ಕಾಯವನ್ನು ಪರಿಶುದ್ಧಗೊಳಿಸಿ ಈ ಕಾಯದಲ್ಲಿ
ಬ್ರಹ್ಮವೆಂಬ ಬೀಜವನ್ನು ಬಿತ್ತುವವರು ನಿಜವಾದ ಗುರುಗಳು. ಯಾವ ರೀತಿಯಾಗಿ ಒಬ್ಬ ಒಕ್ಕಲಿಗ, ಒಬ್ಬ ರೈತ ಹೊಲದಲ್ಲಿ ಬೆಳೆಯನ್ನು ಬೆಳೆಯಬೇಕಾದರೆ ಮೊದಲು ಹೊಲವನ್ನು ಹಸನು ಮಾಡುತ್ತಾನೆ, ಕಸ ಕಡ್ಡಿಗಳನ್ನು ತೆಗಿತಾನೆ, ಫಲವತ್ತಾದ ಭೂಮಿಯನ್ನು ಮಾಡ್ತಾನೆ. ಆಮೇಲೆ ಅದರಲ್ಲಿ ಒಂದು ಬೀಜ ಬಿತ್ತಿದಾಗ ಆ ಬೀಜ ಮುಂದೆ ನಮಗೆ ಫಲ ಕೊಡ್ತದೆ. ಅದೇ ರೀತಿಯಾಗಿ ಗುರುವಾದವನು ತನ್ನ ಬಳಿಗೆ ಬಂದಂತಹ ಶಿಷ್ಯರನ್ನು, ಅವನ ಕಾಯವನ್ನು, ಅವನ ದೇಹವನ್ನು ಅಂತರಂಗವಾಗಿಯೂ ಬಹಿರಂಗವಾಗಿಯೂ ಶುದ್ಧೀಕರಣಗೊಳಿಸಿ ಅವನೊಳಗೆ ಅವನ ಸಂಸಾರದ ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ ನಿಜೋಪದೇಶವನ್ನಿತ್ತು, ನಿಜವಾದ ಉಪದೇಶ. ಆ ಶಿಷ್ಯನ ನಿಜದಾದಿಯ ನೈದಿಸುವವನೀಗ ಅವನ ನಿಜವಾದ ಸ್ವರೂಪವನ್ನು ಅರಿಸಿಕೊಳ್ಳುವವನು, ನಿಜವಾದ ಸ್ವರೂಪದ ಪರಿಚಯವನ್ನು ಮಾಡಿಕೊಡುವವನು, ಅವನೇ ಜ್ಞಾನಗುರು. ಆ ಗುರುವಿಗೆ ಜಗದಾರಾಧ್ಯ, ಆ ಗುರು ಜಗತ್ತಿಗೆ ಆರಾಧ್ಯನು. ಅವನ ಶ್ರೀಪಾದಕ್ಕೆ ನಮೋ ನಮ ಎಂಬೆನಯ್ಯ ಚನ್ನಮಲ್ಲಿಕಾರ್ಜುನ. ಇದು ನಿಜವಾದ ಗುರುವಿನ ಒಂದು ಲಕ್ಷಣ. ತಮ್ಮ ಬಳಿಗೆ ಬಂದಂತಹ ಭಕ್ತರನ್ನು ಗುಣದೋಷಗಳನ್ನು ನೋಡದೆ, ಅವಗುಣಗಳನ್ನು ನೋಡದೆ ಅವರನ್ನು ಅಂತರಂಗವಾಗಿಯೂ ಬಹಿರಂಗವಾಗಿಯೂ ಪರಿಶುದ್ಧಗೊಳಿಸಿ ತ್ರಿವಿಧ ದೀಕ್ಷೆಯಿಂದ ಪಾವನ ಮಾಡುವವನು ನಿಜವಾದ ಗುರು ಅಂತಿದ್ದಾರೆ. ಇನ್ನೊಂದು ಕಡೆ ಗುರುವಿನ ಬಗ್ಗೆ ಶಿವಯೋಗಿ ಸಿದ್ದರಾಮೇಶ್ವರರು ತುಂಬ ಸುಂದರವಾಗಿ ಬರೀತಾರೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮೊದಲು ಅವರು ಕರ್ಮಯೋಗಿ, ಗುಡಿ ಗುಂಡಾರಗಳನ್ನು ಕಟ್ಟಿಸಿದ್ದರು, ಕೆರೆ ಬಾವಿಗಳನ್ನು ಕಟ್ಟಿಸುತ್ತಿದ್ದರು, ಅನೇಕ ರೀತಿಯ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದ್ದರು. ಇದನ್ನು ಕಂಡು ಅಲ್ಲಮ ಪ್ರಭು ದೇವರು ಅವರಿಗೆ ಹೇಳ್ತಾರೆ, ನೀನು ಬಂದಿರುವುದು ಇದಕ್ಕೋಸ್ಕರ ಅಲ್ಲ, ನೀನು ಬಂದಿರುವ ಕಾರಣವೇ ಬೇರೆಯಾಗಿದೆ. ಅವರನ್ನು ಕರ್ಮಯೋಗಿಯಿಂದ ಶಿವಯೋಗಿಯನ್ನಾಗಿ ಮಾಡ್ತಾರೆ. ಯಾವಾಗ ಅವರು ಅವಿರಳ ಜ್ಞಾನಿ ಚನ್ನಬಸವಣ್ಣನವರಿಂದ ದೀಕ್ಷೆಯನ್ನು ಪಡೆದುಕೊಳ್ತಾರೋ ಆವಾಗ ಒಂದು ವಚನವನ್ನು ಬರೀತಾರೆ. ಲೋಕದಲ್ಲಿ ನೂರಾರು ಗುರುಗಳು ನೋಡಿ ನೋಡಿ ನಾನು ಬೇಸರಗೊಂಡೆನಯ್ಯ. ನಿಮಗೆ ಸಮಾಜದಲ್ಲಿ, ಲೋಕದಲ್ಲಿ ಅನೇಕ ಪ್ರಕಾರದ ಗುರುಗಳು ನೋಡ್ಲಿಕ್ಕೆ ಸಿಗ್ತಾರೆ. ಲೋಕದಲ್ಲಿ ನೂರಾರು ಗುರುಗಳು ನೋಡಿ ನೋಡಿ ನಾನು ಬೇಸರಗೊಂಡೆನೆಯ. ವಿತ್ತಾಪಹಾರಿ ಗುರುಗಳು ನೂರಾರು, ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು, ಮಂತ್ರ ತಂತ್ರದಿಂದ ಉಭಯ ಲೋಕದಲ್ಲಿ ಸುಖ ದುಃಖ ಬೀವ ಗುರುಗಳು ನೂರಾರು, ಸತ್ಕರ್ಮ ಉಪದೇಶವನ್ನರುಹಿ ಸ್ವರ್ಗದಲ್ಲಿ ಸುಖವೀವ ಗುರುಗಳು ನೂರಾರು, ವಿಚಾರ ಮುಖದಿಂದ ಷಟ್ ಸಾಧನೆಯ ನರುಹುವ ಗುರುಗಳು ನೂರಾರು, ವಿಷಯಗಳೆಲ್ಲ ಮಿಥ್ಯಗಳೆದ್ದು ಆತ್ಮಾನುರಾಗತ್ವವ ನೀವ ಗುರುಗಳು ನೂರಾರು. ಕೊನೆಯದಾಗಿ ಬರೀತಾರೆ, ಶಿವ ಜೀವರ ಏಕತ್ವವ ನರುಹಿ ನಿರ್ಮಲ ಜ್ಞಾನವ ನೀವ ಗುರುಗಳು ಪ್ರಮಥರು. ಯಾರು ಈ ಶಿವನೊಂದಿಗೆ ಈ ಜೀವವನ್ನು ಮಿಲನ ಮಾಡಿಸಿಕೊಡ್ತಾರೋ ಅವರೇ ಶ್ರೇಷ್ಠ ಗುರುಗಳು. ಜ್ಞಾನಾಗ್ನಿಯಿಂದ ಸಂಶಯಾಳಿಗಳನ್ನು ಜ್ಞಾನಾಗ್ನಿಯಿಂದ ದಯಿಸಿ ಮುಕ್ತಿಯ ಹಂಗೆಂಬುದ ಅರಿವಿನ ಬಂಧನದಲ್ಲಿರಿಸಿದ ಗುರು ಚನ್ನಬಸವಣ್ಣನಲ್ಲದೆ ಇನ್ನೋರ್ವನ ಕಾಣೆ. ಗುರುಗಳಲ್ಲಿ ಪ್ರಕಾರಗಳು. ವಿತ್ತಾಪಹಾರಿ ಗುರುಗಳು ನೂರಾರು, ನಮಗೆ ಹಣ ಸಂಪಾದನೆ ಮಾಡುವಂತಹ, ಶಿಕ್ಷಣ ಕೊಡುವಂತಹ ಗುರುಗಳು ನೂರಾರು ಜನ ನೋಡಲಿಕ್ಕೆ ಸಿಗ್ತಾರೆ. ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು, ಶಾಸ್ತ್ರಗಳನ್ನು ಹೇಳುವವರು, ಧರ್ಮದ ಬಗ್ಗೆ ವ್ಯಾಖ್ಯಾನ ಕೊಡುವವರು, ಬೋಧನೆ ಮಾಡುವವರು ಅನೇಕ ಗುರುಗಳು ನೋಡಲಿಕ್ಕೆ ಸಿಗ್ತಾರೆ. ಸತ್ಕರ್ಮೋಪದೇಶವನ್ನು ಮಂತ್ರತಂತ್ರದಿಂದ ಉಭಯ ಲೋಕದಲ್ಲಿ ಸುಖ ದುಃಖ ಬೀವ ಗುರುಗಳು ನೂರ ಮಂತ್ರತಂತ್ರ ಹೇಳಿ ಉಭಯ ಲೋಕದಲ್ಲಿ, ಎರಡು ಲೋಕದಲ್ಲಿ ಸುಖ ದುಃಖ ಬೀವ ಗುರುಗಳು ನೂರಾರು. ಸತ್ಕರ್ಮೋಪದೇಶವನ್ನರಿ ಸ್ವರ್ಗದಲ್ಲಿ ಸುಖವಿವ ಗುರುಗಳು ನೂರಾರು. ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಸಿ ನಮಗೆ ಸುಖ ಕೊಡುವಂತಹ ಗುರುಗಳು ನೂರಾರು ಇದ್ದಾರೆ.
ವಿಚಾರ ಮುಖದಿಂದ ಷಟ್ ಸಾಧನೆಯ ನರುವ ಗುರುಗಳು ನೂರಾರು. ಆಮೇಲೆ ವಿಷಯಗಳೆಲ್ಲ ಮಿಥ್ಯಗಳೆಂದು ಆತ್ಮಾನುರಾಗತ್ವವ ನೀವ ಗುರುಗಳು ನೂರಾರು. ಇವರು ನೂರಾರು ಇದ್ದಾರೆ. ಆದರೆ ಶಿವ ಜೀವರ ಏಕತ್ವವ ನರಿಹಿ ನಿರ್ಮಲ ಜ್ಞಾನ ನೀವ ಗುರುಗಳು ಪ್ರಮತ್ತರು. ಅವರೇ ನಿಜವಾದ ಗುರುಗಳು. ಯಾರು ನಮಗೆ ಈ ಲಿಂಗದ ಅರಿವು ಮಾಡಿಸಿಕೊಡ್ತಾರೋ, ಈ ಲಿಂಗದ ಪರಿಚಯ ಮಾಡಿಸಿಕೊಡ್ತಾರೋ, ಈ ನಿರಂಕಾರ ಪ್ರಭು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸಿಕೊಡ್ತಾರೋ ಅವರೇ ನಿಜವಾದ ಗುರುಗಳು, ಅವರೇ ಪ್ರಮಥ ಗುರುಗಳು, ಅವರೇ ಶ್ರೇಷ್ಠ ಗುರುಗಳು. ಇದು ಗುರುಗಳ ಬಗ್ಗೆ ವ್ಯಾಖ್ಯಾನ. ಸಾಮಾನ್ಯ ಅರ್ಥದಲ್ಲಿ ನಾವು ನೋಡಬೇಕಾದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ತರುವವನು ಗುರು, ಅಸತ್ಯದಿಂದ ಸತ್ಯದ ಕಡೆಗೆ ತರುವವನು ಗುರು, ಅಧರ್ಮದಿಂದ ಧರ್ಮದ ಕಡೆಗೆ ತರುವವನು ಗುರು, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ತರುವವನು ಗುರು. ಆ ಗುರು ಮೊದಲು ತಾಯಿ ರೂಪದಲ್ಲಿ ಬರ್ತಾನೆ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಾನೆ, ಒಳ್ಳೆಯ ಜೀವನ ಜೀವಿಸುವಂಥ ಒಂದು ಕಲೆಯನ್ನು ಕಲಿಸಿಕೊಡ್ತಾನೆ. ಆಮೇಲೆ ಶಿಕ್ಷಕ ರೂಪದಲ್ಲಿ ಬರ್ತಾನೆ. ಯಾವುದಾದರೂ ಒಂದು ಕಾರ್ಯವನ್ನು ಮಾಡಬೇಕಾದರೆ ಯಾವುದೋ ಒಂದು ಶಿಕ್ಷಣವನ್ನು ಆಧಾರವಾಗಿ ಇಟ್ಕೊಂಡು ಅದೇ ಶಿಕ್ಷಣದ ಆಧಾರದ ಮೇಲೆ ನಾವು ಹಣ ಸಂಪಾದನೆ ಮಾಡುವಂಥ, ಜೀವನಯಾಪನ ಮಾಡುವಂಥ ಕಲೆಯನ್ನು ಕಲಿಸಿಕೊಡ್ತಾನೆ. ಮೂರನೆಯದಾಗಿ ಹೇಳ್ತಾರೆ, ನಮ್ಮ ಜನ್ಮ ಆಗುವ 2 ಸಲ, ಒಂದು ನಾಂದಿ ಜನ್ಮ, ಇನ್ನೊಂದು ಬಿಂದಿ ಜನ್ಮ ಅಂತ ಹೇಳ್ತಾರೆ. ನಮ್ಮ ಜನ್ಮ ಸಾರ್ಥಕವಾಗುವುದು ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಂಡಾಗ. ಈ ಪಿಂಡ ಸ್ಥಳ ಪಿಂಡ ಜ್ಞಾನ ಸ್ಥಳವಾದಾಗ ನಮ್ಮ ನಿಜವಾದ ಅರಿವಾಗ್ತದೆ. ಈ ಪಿಂಡದ ಅರಿವು ಆದಾಗ ಅವನು ಮೂರನೆಯ ಗುರು, ದೀಕ್ಷಾ ಗುರು. ಇದು ಗುರುವಿನ ಒಂದು ಪರಿಭಾಷೆ, ಗುರುವಿನ ಒಂದು ಲಕ್ಷಣ, ಗುರುವಿನ ಒಂದು ಕರ್ತವ್ಯ. ಈಗ ಬರೋದು ಲಿಂಗದ ಕಡೆಗೆ. ಲಿಂಗ ಅಂದರೆ ಏನು? ಯಾವುದರಲ್ಲಿ ಈ ಸಚರಾಚರ ಪೃಥ್ವಿ ಆಕಾಶ ಮಧ್ಯದಲ್ಲಿ ತೋರುವ ಎಲ್ಲ ತೋರಿಕೆಗಳು, ಜೀವ ಜಂತು ಪಶು ಪಕ್ಷಿ ಪ್ರಾಣಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಸ್ಥಿತಿ ಹೊಂದಿ ಯಾವುದರಲ್ಲಿಯೇ ಲಯವಾಗ್ತದೆಯೋ ಅದನ್ನೇ ಶಾಶ್ವತವಾದ ಪರಬ್ರಹ್ಮ ಲಿಂಗ ಅಂತ ಒಂದು ಉಪಮೆ ಕೊಟ್ಟಿದ್ದಾರೆ. ಯಾವುದರಲ್ಲಿ ಸಚರಾಚರ ಜಗತ್ತು ಹುಟ್ಟಿ ಸ್ಥಿತಿ ಹೊಂದು ಮತ್ತು ಯಾವುದರಲ್ಲಿಯೇ ಲಯವಾಗ್ತದೆಯೋ ಅದನ್ನೇ ಲಿಂಗ. ಹಾಗಾದರೆ ಈ ಲಿಂಗದ ಉದ್ಭವ ಹೇಗಾಯಿತು, ಲಿಂಗದ ಉತ್ಪತ್ತಿ ಹೇಗಾಯಿತು, ಅದನ್ನು ಕೂಡ ಬಸವಾದಿಶರಣರು ತುಂಬ ಸುಂದರವಾಗಿ ಬರೀತಾರೆ. ಲಿಂಗ ಉತ್ಪತ್ತಿಯಾಗಿದ್ದು ಹೇಗೆ? ಸದ್ಗುರುವಿನಿಂದವೇ ಮಹತ್ತಪ್ಪ ಮಹಾಲಿಂಗ ಉತ್ಪತ್ತಿ. ಲಿಂಗ ಉತ್ಪತ್ತಿಯಾಗಿದ್ದು ಅದರಿಂದ, ಯಾರಿಂದ? ಸದ್ಗುರುವಿನಿಂದ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ನಾದ ಬಿಂದು ಕಳಾತೀತಂ ಗುರುಣಾಂ ಲಿಂಗ ಮುದ್ಭವಂ. ಇಂತೆಂಬುದಾಗಿ ಸದ್ಗುರುವಿನಿಂದವೇ ಉರಿಲಿಂಗ ಉತ್ಪತ್ತಿ, ಲಿಂಗದಿಂದ ಜಂಗಮ ಉತ್ಪತ್ತಿ, ಜಂಗಮದಿಂದ ಪ್ರಸಾದ ಉತ್ಪತ್ತಿ, ಪ್ರಸಾದದಿಂದ ಭಕ್ತಿ ಉತ್ಪತ್ತಿ, ಭಕ್ತಿ ಪ್ರಸಾದದಿಂದ ಸಕಲೋತ್ಪತ್ತಿ. ಇದೂ ಕಾರಣ. ಪ್ರಸಾದವುಳ್ಳವಂಗೆ ಭಕ್ತಿಯುಂಟು, ಭಕ್ತಿಯುಳ್ಳವಂಗೆ ಜಂಗಮ ಉಂಟು, ಜಂಗಮವುಳ್ಳವಂಗೆ ಲಿಂಗ ಉಂಟು, ಲಿಂಗವುಳ್ಳವಂಗೆ ಸದ್ಗುರು ಉಂಟು. ಇದು ಕಾರಣ ಸದ್ಗುರುವೇ ಸರ್ವ ಕಾರಣನು. ಗುರುಣಾಂ ದೀಯತೆ ಲಿಂಗಂ, ಗುರುಣಾಂ ದೀಯತೆ ಕ್ರಿಯಾ, ಗುರುಣಾಂ ದೀಯತೆ ಮಂತ್ರಂ. ಗುರುವೇ ಸರ್ವ ಕಾರಣಂ. ಇಂತೆಂಬುದಾಗಿ ಸದ್ಗುರುವೇ ಸರ್ವಶ್ರೇಷ್ಠನು, ಸದ್ಗುರುವೇ ಸರ್ವ ಪೂಜನು, ಸದ್ಗುರುವೇ ಸರ್ವ ಕಾರಣವಯ್ಯ.
ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದು ಉರಿಲಿಂಗ ಪೆದ್ದಿಯವರು ಶರಣರು ಬರೆದಂತಹ ಒಂದು ವಚನ. ಈ ಮಹಾಲಿಂಗದ ಉತ್ಪತ್ತಿಯಾಗಿದ್ದುದೇ ಗುರುವಿನಿಂದ. ಗುರುವೇ ಇದಕ್ಕೆ ಕಾರಣನು. ಯಾಕೆಂದರೆ ಗುರು ತಾಯಿಗಳು ಹೇಳಿದಾಗೆ ಗುರು ಏನಾದರೂ ಆಗಬಲ್ಲ. ಗುರು ಆಗಬಲ್ಲ, ಗುರು ಲಿಂಗವಾಗಬಲ್ಲ, ಗುರು ಜಂಗಮವಾಗಬಲ್ಲ. ಗುರು ಮತ್ತು ಲಿಂಗ ಮತ್ತು ಜಂಗಮದಲ್ಲಿ ಯಾವುದೇ ಭೇದವಿಲ್ಲ. ಇವು ಒಂದೇ ಒಂದು ಶಕ್ತಿಯ ಮೂರು ಬೇರೆ ಬೇರೆ ಹೆಸರುಗಳೇ ಹೊರತು ತತ್ವ ಶಕ್ತಿ ಕೇವಲ ಒಂದೇ ಒಂದು. ಇನ್ನೊಂದು ಕಡೆ ಲಿಂಗಕ್ಕೆ ಹೆಸರು ಹೇಗೆ ಬಂತು, ಲಿಂಗ ಶ್ರೇಷ್ಠ ಯಾವಾಗ ಆಯಿತು, ಈ ಬಯಲು ಬ್ರಹ್ಮ ಅಂತ ಯಾವಾಗ ಅನಿಸ್ಕೊಳ್ತು, ಹಾಗೂ ಪ್ರಸಾದಕ್ಕೆ ಮಹತ್ವ ಯಾವಾಗ ಬಂತು, ಜಂಗಮಕ್ಕೆ ಪ್ರತಿನಿಧಿತ್ವ ಯಾವಾಗ ಪಡೆಯಿತು, ಇದನ್ನು ಕೂಡ ತುಂಬ ಸುಂದರವಾಗಿ ಬರೀತಾರೆ. ಶೂನ್ಯ ಪೀಠಾಧಿಪತಿ ಯೋಮಕಾಯ ಅಲ್ಲಮ ಪ್ರಭು ದೇವ್ಜಿಯವರು, ಗುರು ಬಸವಣ್ಣನವರು ಹಾಗೂ ಅಲ್ಲಮ ಪ್ರಭು ದೇವರಿಬ್ಬರ ಸಂವಾದ ನಡೆದಾಗ ಮಹಾತ್ಮ ಬಸವಣ್ಣ ಹೇಳ್ತಾರೆ, ಆದಿಭಕ್ತ ಅನಾದಿ ಜಂಗಮ ಅಂತ ಅವ್ರು ಹೇಳಿದರೆ, ಅಲ್ಲಮ ಪ್ರಭು ದೇವರು ಹೇಳ್ತಾರೆ ಅಲ್ಲ, ಆದಿ ಜಂಗಮ ಅನಾದಿ ಭಕ್ತ. ಇವರು ಬಸವಣ್ಣನವರು ಜಂಗಮಗೆ ಶ್ರೇಷ್ಠತೆ ಕೊಡ್ತಾರೆ, ಅಲ್ಲಮ ಪ್ರಭು ದೇವಜಿಯವರು ಭಕ್ತನಿಗೆ ಶ್ರೇಷ್ಠತೆ ಕೊಡ್ತಾರೆ. ಎಲ್ಲ ಮೊದಲು ನೀನೇ ಆಮೇಲೆ ನಾನು, ಇಲ್ಲೆಲ್ಲ ಮೊದಲು ನೀನು ಆಮೇಲೆ ನಾನು, ಒಬ್ಬರಿಗೊಬ್ಬರು ಹೊಗಳ್ತಾ ಇದ್ದಾರೆ ಇಲ್ಲಿ. ಅವಾಗ ಬರೀತಾರೆ ಅವರು, ಆದಿ ಜಂಗಮ ಅನಾದಿ ಭಕ್ತನೆಂಬುದು ಬಸವಣ್ಣನಲ್ಲದೆ ಮತ್ತಾರು ಬಲ್ಲರು ಹೇಳ. ಈ ಒಂದೊಂದು ಶಬ್ದಗಳು ಮಾರ್ಮಿಕವಾದಂಥ ಶಬ್ದಗಳು. ಈ ಒಂದೊಂದು ಶಬ್ದಗಳಲ್ಲಿ ಬಹಳ ಗಹನವಾದ ಒಂದು ರಹಸ್ಯವನ್ನು ಅಡಗಿದೆ. ನಾವು ಇದನ್ನು ಚಿತ್ತವಿಟ್ಟು ಕೇಳಿದಾಗ ಇದರ ಮರ್ಮ ನಮಗೆ ಗೊತ್ತಾಗ್ತದೆ. ಗುರು ಅಂದರೇನು, ಲಿಂಗ ಅಂದರೇನು, ಜಂಗಮ ಅಂದರೇನು, ಯಾಕೆ ಬೇಕು ನಮಗೆ ಈ ಗುರುಲಿಂಗ ಜಂಗಮ ತತ್ವ, ಯಾಕೆ ಈ ಗುರುಲಿಂಗ ಜಂಗಮ ತತ್ವ ಪ್ರಸಿದ್ಧವಾಗಿದೆ ಜಗದೊಳಗೆ. ಆದಿಜಂಗಮ ಅನಾದಿ ಭಕ್ತನೆಂಬುದು ನೀನಲ್ಲದೆ ಮತ್ತಾರು ಬಲ್ಲರು ಹೇಳ ಬಸವಣ್ಣ. ನಿತ್ಯ ನಿರಾಕಾರ ಘನವು ಶಕ್ತಿ ಇಲ್ಲದೆ ಇದ್ದಡೆ ಆಗಲೇ ಬಯಲಾದಹುದೆಂದು ನೀನು ಘನ ಚೈತನ್ಯವೆಂಬ ಕಾಯವ ಧರಿಸಿದಡೆ. ಯಾವಾಗ ಅಲ್ಲಂ ಪ್ರಭು ದೇವ್ಜಿಯವರು ಬಸವಣ್ಣನಿಗೆ ಹೇಳ್ತಾ ಇದ್ದಾರೆ, ನೀನು ಘನ ಚೈತನ್ಯವೆಂಬ ಕಾಯವ ಧರಿಸಿದಡೆ ಆ ಬಯಲು ಪರಬ್ರಹ್ಮವೆಂಬ ನಾಮವನ್ನೇದಿತ್ತು ನೋಡ ಬಸವಣ್ಣ ನಿನ್ನಿಂದ. ಈ ಬಯಲಿಗೆ ಬ್ರಹ್ಮವೆಂದು ಹೆಸರು ಬಂದಿದೆ ಬಸವಣ್ಣನಿಂದ ಅಂತ ಬರೀತಾರೆ ಇಲ್ಲಿ ಅಲ್ಲಂ ಪ್ರಭು ದೇವ್ಜಿಯವರು. ಆ ಮಹಾಗಣವು ತನ್ನ ವಿನೋದದಿಂದ ಸಾಕಾರವನೈದಡೆ. ಬಯಲು ಒಂದು ಮೂರ್ತ ರೂಪಗೊಂಡಾಗ ಸಾಕಾರವನೈದಡೆ ನೀನು ಧರ್ಮವೆಂಬ ಕಾಯವ ಧರಿಸಿ ಆ ಮೂರ್ತಿಗೆ ಆಧಾರವಾದೆಯಾಗಿ ಜಗದ ಕರ್ತೃ ಶಿವನೆಂಬ ನಾಮವಾಯಿತಲ್ಲ ಬಸವಣ್ಣ. ಇಲ್ಲಿ ಪರಬ್ರಹ್ಮವೆಂಬ ನಾಮ, ಇಲ್ಲಿ ಜಗತ್ತಿಗೆ ಸೃಷ್ಟಿ ಮಾಡುವಂಥ ಜಗದ ಕರ್ತೃ
ಶಿವನೆಂಬ ನಾಮವಾಯಿತಲ್ಲ ಬಸವಣ್ಣ. ಮುಂದೆ ಬರೀತಾರೆ, ಜಂಗಮವೇ ಲಿಂಗವೆಂದು ನೀನು ಭಾವಿಸಲಾಗಿ ನಿನ್ನ ಸನ್ನಿಧಿಯಿಂದ ಪ್ರತಿನಿಧಿಯಾಯಿತು ನೋಡ ಬಸವಣ್ಣ. ಜಂಗಮಕ್ಕೆ ಪ್ರತಿನಿಧಿತ್ವ ಬಂದಿದ್ದು ಬಸವಣ್ಣನಿಂದ. ಲಿಂಗವ ಹಿಡಿದು ನೀನು ಪೂಜಿಸಲಾಗಿ ಆ ಲಿಂಗವು ನಿನ್ನಿಂದ ಹೆಸರು ಪಡೆಯಿತು ನೋಡ ಬಸವಣ್ಣ. ಲಿಂಗಕ್ಕೂ ಕೂಡ ಹೆಸರು ಬಂದಿದ್ದು ಬಸವಣ್ಣನಿಂದೆ ಅಂತ ಹೇಳ್ತಾರೆ ಇಲ್ಲಿ. ಪ್ರಸಾದವ ಕೊಂಡು ನೀನು ಪಥವ ತೋರಿದೆಯಾಗಿ ಪ್ರಸಾದವು ಹೆಸರು ಪಡೆಯಿತು ನೋಡ ಬಸವಣ್ಣ ನಿನ್ನಿಂದ. ಇದೂ ಕಾರಣ, ಅನಾದಿಯಿಂದ ತತ್ತ ನೀನೇ ಭಕ್ತ, ಅಲ್ಲಿಂದ ತತ್ತ ನಾನು, ನೀನು ಮಾಡಲಾಗಿ ನಾನಾದೆನೆಂಬುದು ನಮ್ಮ ಗುಹೇಶ್ವರ ಲಿಂಗನು ಬಲ್ಲನು ಕಾಣ ಸಂಗನ ಬಸವಣ್ಣ. ಇದು ಅಲ್ಲಂ ಪ್ರಭುದೇವರು ಒಂದು ಪ್ರಮಾಣ ಕೊಡ್ತಾರೆ. ಈ ಬಯಲಿಗೆ ಬ್ರಹ್ಮವೆಂಬ ಹೆಸರು ಹೆಂಗೆ ಬಂತು, ಈ ಶಿವನು ಸೃಷ್ಟಿಕರ್ತ ಯಾವ ರೀತಿಯಾದ, ಈ ಲಿಂಗವು ಯಾವಾಗ ತನ್ನ ಶ್ರೇಷ್ಠತೆಯನ್ನು ಪಡೆದುಕೊಳ್ತು, ಪ್ರಸಾದಕ್ಕೆ ಮಹತ್ವ ಹೇಗೆ ಬಂತು, ಹಾಗೂ ಜಂಗಮ ಪ್ರತಿನಿಧಿತ್ವವನ್ನು ಯಾವ ರೀತಿಯಾದ. ಇದು ಗುರುಲಿಂಗ ಜಂಗಮ ತತ್ವ. ಇನ್ನು ಹೇಳ್ತಾರೆ, ಗುರುವನ್ನು ಮರೆತು ನಾವು ಲಿಂಗವನ್ನು ಅರಿಯಲಿಕ್ಕೆ ಸಾಧ್ಯನೇವಿಲ್ಲ ಅಂತ ಹೇಳಿ ಅದನ್ನು ಕೂಡ ಪ್ರಮಾಣ ಕೊಡ್ತಾರೆ ಶರಣರು. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯನೆಂಬ ಮಹಾವಾಕ್ಯವ ಕೇಳಿ ಕಂಡರಿದ ಹೃದಯವು ದುರಾಗ್ನಿಯಿಂದೇ ನಾಶವಾಯಿತೇ. ಛೀ, ಅದೇ ಥರ ಬಾಳು. ಗುರುವಿಲ್ಲದ ಬಾಳನ್ನು ಅವರು ಖಂಡನೀಯ ಮಾಡ್ತಾರೆ. ಅದು ಬಾಳೆ ಅಲ್ಲ ಅಂತ ಹೇಳ್ತಾರೆ ಶರಣರು. ನಮ್ಮ ಜೀವನದಲ್ಲಿ ಗುರು ಇಲ್ಲದೆ ಹೋದರೆ ಅದು ಆ ಜೀವನವೇ ಅಲ್ಲ. ಆ ಜೀವಕ್ಕೆ ಯಾವುದೇ ಪ್ರಾಮುಖ್ಯತೆಯೇ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲ ಅಂತ ಹೇಳ್ತಾರೆ. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯನೆಂಬ ಮಹಾವಾಕ್ಯವ ಕೇಳಿ ಕಂಡರಿದ ಹೃದಯವು ದುರಾಗ್ನಿಯಿಂದ ನಾಶವಾಯಿತೇ. ಛೀ, ಅದೇ ಥರ ಬಾಳಿದೆ. ಗುರುವ ಮರೆದು ಲಿಂಗವನ್ನೊಲಿಸುವನೆಂದರೆ ಎಂದಿಗೂ ಆಗಬಾರದು. ಗುರು ಮಾರ್ಗವೇ ಮಾರ್ಗ, ಗುರು ಪರಿಣಾಮವೇ ಪರಿಣಾಮ, ಗುರು ಜ್ಞಾನವೇ ಜ್ಞಾನ. ಇದು ಕಾಡಣ ಜಡ ಮೂಢ ಪ್ರಾಣಿಗಳಿರ ಕರ್ಕ ಸಮತನ ಕಡಲೋಳ್ ಮುಳುಗಿ ಹೋಗುವುದಕ್ಕಿಂತ ಗುರು ಕೃಪಾಂಬೂದಿಯೋಳ್ ಮುಳುಗಿ ನಿಜ ನಿವಾಸಿಗಳಾಗಿರಿ ನಮ್ಮ ಗುರು ನಿರಂಜನ ಚನ್ನ ಬಸವಲಿಂಗವು ಮೆಚ್ಚುವಂತೆ ದೇಶಿ ಕೇಂದ್ರದ ಸಂಗನ ಬಸವಣ್ಣನವರ ಒಂದು ವಚನ ಇದು. ಹರ ಮುನಿದರೆ ಗುರು ಕಾಯುವ. ಒಂದು ವೇಳೆ ಹರ ನಮ್ಮ ಮೇಲೆ ಸಿಟ್ಟಿಗಾದನೆಂದರೆ ಅದರಿಂದ ನಮಗೆ ಗುರು ಕಾಯ್ತಾನೆ. ತಂದೆ ತಾಯಿನ ಉಪಮೆ ತಗೊಂಡಾಗ ತಂದೆ ಸಿಟ್ಟಿಗಾದರೆ ನಮಗೆ ತಾಯಿ ತಂದೆಯಿಂದ ರಕ್ಷಿಸಿಕೊಡ್ತಾಳೆ. ಅಂದರೆ ತಾಯಿನ ಸಿಟ್ಟಾದ್ರೆ ಅಂದರೆ ಮತ್ತೆ ನಮಗೆ ರಕ್ಷಿಸುವವರು ಯಾರು? ಗುರುವಿಲ್ಲದ ಲಿಂಗವನ್ನು ಉಳಿಸುವುದೆಂದರೆ ಎಂದಿಗೂ ಆಗಬಾರದು. ಅದಕ್ಕೆ ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಗುರು ಬೇಕು. ಈ ಲಿಂಗವನ್ನು ಅರಿಬೇಕಾದರೆ ಇದನ್ನೇ ಚನ್ನಬಸವಣ್ಣವರು ಅಲ್ಲಮ್ಮ ಪ್ರಭುದೇವಜಿಯವರಿಗೆ ಪ್ರಶ್ನೆ ಮಾಡ್ತಾರೆ. ಗುರುವಿಲ್ಲದ ಲಿಂಗ ನಿನಗೆ ಎಲ್ಲಿಯದಯ್ಯ, ಕೊಂದೆ ನಿಮ್ಮಯ್ಯನ ಕೊಂಡೆ ಲಿಂಗವನು. ಅಂದು ಅನಿಮಿಷ ನಿಮಗೆ ಗುರುವಾದುದು ಮರೆದೆಯ, ಮೂರು ಲೋಕವರಿಯೇ ಅಲ್ಲಮ ವ್ರತಗೇಡಿ ಎಂಬುದು ಕೂಡಲಚನ ಸಂಗಯನಲ್ಲಿ ಅಲ್ಲಮ ವ್ರತಗೇಡಿ ಅಂತ ಹೇಳ್ತಾರೆ ಅವರಿಗೆ. ಆವಾಗ ಅಲ್ಲಮ ಪ್ರಭುದೇವಜಿಯವರು ಬರೀತಾರೆ,
ಗುರುವಿನ ಪ್ರಾಣಲಿಂಗದಲ್ಲಿ ಲೀಯವಾದ ಬಳಿಕ ಆ ಲಿಂಗವನ್ನು ಕರಸ್ಥಲಕ್ಕೆ ಬಂದಿತ್ತು ನೋಡ. ಯಾವಾಗ ಗುರುವಿನ ಪ್ರಾಣ ಆ ಲಿಂಗದಲ್ಲಿ ಲಯವಾಯಿತು ಆವಾಗ ಆ ಲಿಂಗ ಎನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಇದ್ದಾನೆ ನೋಡ ಎನ್ನ ಗುರು ಅನಿಮಿಷನು ಎನ್ನ ಕರಸ್ಥಲದೊಳಗೆ. ಇದ್ದಾನೆ ನೋಡ ಎನ್ನ ಗುರು ಅನಿಮಿಷನು ಎನ್ನ ಜ್ಞಾನದೊಳಗೆ. ಇದ್ದಾನೆ ನೋಡ ಎನ್ನ ಗುರುವಿನ ಗುರು ಪರಮಗುರು ಸಂಗನ ಬಸವಣ್ಣ ಎನ್ನ ಕಂಗಳ ಮುಂದೆ. ಗುಹೇಶ್ವರ ಸಾಕ್ಷಿಯಾಗಿ ಎನ್ನಲ್ಲಿ ದ್ರೋಹವಿಲ್ಲ ಕಾಣ ಚೆನ್ನ ಬಸವಣ್ಣ. ನಾನು ದ್ರೋಹ ಮಾಡಿಲ್ಲ, ನಾನು ಕೂಡ ಗುರುವನ್ನು ಮಾಡಿಕೊಂಡಿದ್ದೀನಿ ಎನ್ನುವಂಥ ಮಾತಿನಲ್ಲಿ ಅಲ್ಲಮ ಪ್ರಭು ದೇವಜಿಯವರು ಸ್ಪಷ್ಟೀಕರಣ ಕೊಡ್ತಾರೆ. ಗುರು, ಲಿಂಗ, ಈಗ ಜಂಗಮ. ಈ ಮೂರರಲ್ಲಿ ಜಂಗಮಕ್ಕೆ ಬಹಳ ಪ್ರಮುಖವಾದ ಸ್ಥಾನವನ್ನು ಶರಣರು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಯಾವಾಗಲೂ ನಮ್ಮ ಸಹವಾಸವಿರುವುದು ಜಂಗಮರ ಜೊತೆಗೇ, ನಾವು ಓಡಾಡುವುದು ಜಂಗಮರ ಜೊತೆಗೇ. ಜಂಗಮರನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಜಂಗಮಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಮತ್ತು ಈ ಜಂಗಮದಲ್ಲಿ ಕೂಡ 3 ಪ್ರಕಾರವಾಗಿ ವಿಂಗಡಣೆ ಮಾಡ್ತಾರೆ. ಗುರುವಿನಲ್ಲಿ ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರು. ಲಿಂಗದಲ್ಲಿ ಕ್ರಿಯಾಲಿಂಗ, ಜ್ಞಾನಲಿಂಗ, ಭಾವಲಿಂಗ. ಹಾಗೂ ಜಂಗಮನಲ್ಲಿ ಸ್ವಯಜಂಗಮ, ಚರಜಂಗಮ, ಪರಜಂಗಮ ಅಂತ 3 ಪ್ರಕಾರದ ಜಂಗಮರು. ಈಗ ಸ್ವಯಜಂಗಮದ ಕರ್ತವ್ಯವೇನು, ಪರಜಂಗಮದ ಕರ್ತವ್ಯವೇನು, ಚರಜಂಗಮದ ಕರ್ತವ್ಯವೇನು, ಈ 3 ಪ್ರಕಾರದ ಜಂಗಮದ ಲಕ್ಷಣಗಳೇನು? ಮೊದಲು ಜಂಗಮ ಅಂದರೆ ಏನು? ಅಲ್ಲಮ್ಮ ಪ್ರಭು ದೇವಜಿಯವರು ಬರೀತಾರೆ, ಭಕ್ತ ಜಂಗಮದ ಸಕಿಲ ಸಂಬಂಧವನ್ನಾರು ಬಲ್ಲರು ಹೇಳ. ಅರ್ಥವನ್ನೊಪ್ಪಿಸಿದಾದ ಭಕ್ತನಲ್ಲ, ಪ್ರಾಣವನ್ನೊಪ್ಪಿಸಿದಾದ ಭಕ್ತನಲ್ಲ, ಅಭಿಮಾನವನ್ನೊಪ್ಪಿಸಿದಾದ ಭಕ್ತನಲ್ಲ. ಆ ಭಕ್ತನ ಮನೆಯ ಒಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಒಡಲ ಕಕ್ಕಲತೆಗೆ ಅಶನವನ್ನುಂಡು ವ್ಯಸನದ ಕಕ್ಕಲತೆಗೆ ಹಣವ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಡದಿರ್ದಡೆ ದೂರಿಕೊಂಡು ಹೋಹಾತ ಜಂಗಮ ಅಲ್ಲ. ಭಕ್ತನ ಪರಿಭಾಷೆ ಮತ್ತು ಜಂಗಮನ ಪರಿಭಾಷೆ ಬರೀತಾರೆ. ನಾವು ಜಂಗಮರು ಅಂತ ಕರೆದು ಅವರಿಗೆ ಪಾದ ಪೂಜೆ ಮಾಡಿ ಅನೇಕ ತರಹದ ಏನಾದರೂ ದಾನ ಧರ್ಮ ಕೊಡ್ತೀವಿ, ಊಟೋಪಚಾರ ಮಾಡಿಸ್ತೀವಿ. ಅದು ನಮ್ಮ ಕರ್ತವ್ಯ, ನಮ್ಮ ಭಾವನೆ, ಅದು ನಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಅಲ್ಲಂ ಪ್ರಭು ದೇವಜಿಯವರು ಬರೀತಾರೆ, ಜಂಗಮ ಅಂದರೆ ಯಾರು? ಆ ಭಕ್ತನ ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಹಸನದ ಒಡಲ ಕಕ್ಕಲತೆಗೆ ಅಶನವನ್ನುಂಡು ವ್ಯಸನದ ಕಕ್ಕಲತೆಗೆ ಹಣವ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಡದಿರ್ದಡೆ ದೂರಿಕೊಂಡು ಹೋಹಾತ ಜಂಗಮನಲ್ಲ. ಆದರೆ ಭಕ್ತರು ಯಾರು ಮತ್ತು ಜಂಗಮರು ಯಾರು? ಅನಾದಿಯಿಂದ ತತ್ತ ಮುನ್ನಲಾದ ಮಹಾಘನವ ಭೇದಿಸಿ ಕಂಡು ಅರಿದು ಕಾಯದ ಜೀವದ ಹೊಲಿಗೆಯ ಬಿಚ್ಚಿ ಬಿಸಾಡಿ ತನ್ನನ್ನೇ ಅರ್ಪಿಸಿ ಇರಬಲ್ಲಾತ ಭಕ್ತ. ಅನಾದಿಯಿಂದ ತದ್ದ ಮುನ್ನಲಾದ ಈ ಮಹಾಘನವ ಭೇದಿಸಿ ಕಂಡು ಅರಿದು ಈ ಕಾಯ ಜೀವದ ಹೊಲಿಗೆಯ ಬಿಚ್ಚಿ ಬಿಸಾಡಿ ತನ್ನನ್ನೇ ಅರ್ಪಿಸಿ ಇರಬಲ್ಲಾದ ಭಕ್ತ ಅಂತ ಹೇಳ್ತಾರೆ. ಅದರ ಜಂಗಮ ಯಾರು? ಸುಳುಹಿನ ಸೂತಕ ಮೈದೋರದೆ ಒಡಲ ರುಚಿಗೆ ಹಾರೈಸದೆ ಅರಿವೇ ಅಂಗವಾಗಿ ಅಪ್ಯಾಯನವೇ ಭಕ್ತಿಯಾಗಿ ತನ್ನ ಬಳಿಗೆ ಬಂದಂಥ ಭಕ್ತರನ್ನು ಪಾವನ ಮಾಡುವವನು ಜಂಗಮ.
ಇಂತಪ್ಪ ಭಕ್ತರ ಜಂಗಮರ ಸಮ್ಮೇಳವೇ ಸಮ್ಮೇಳ, ಅವರ ಮಿಲನವಾದಾಗ ಸಂಭ್ರಮವೇ ಸಂಭ್ರಮ ಅಂತ ಹೇಳ್ತಾರೆ. ಮಿಕ್ಕಿನ ಅರೆ ಭಕ್ತರ ಒಡತನ ಸಂಘ ನಮಗೆ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಕಾಣ ಸಂಗನ ಬಸವಣ್ಣ. ಇದು ನಿಜವಾದ ಭಕ್ತರ, ನಿಜವಾದ ಜಂಗಮರ ಒಂದು ಪರಿಚಯ. ಇನ್ನೊಂದು ವಚನದಲ್ಲಿ ಬರೀತಾರೆ, ಜಂಗಮ ಅಂದರೆ ಯಾರು, ಯಾರಿಗೆ ನಾವು ಜಂಗಮ ಅಂತ ಹೇಳಬೇಕು. ಜಾತಿ ಜಂಗಮ 1 ಕೋಟ್ಯಾನು ಕೋಟಿ, ನೀತಿ ಜಂಗಮ 1 ಕೋಟ್ಯಾನು ಕೋಟಿ, ಸಿದ್ಧಿ ಜಂಗಮ 1 ಕೋಟ್ಯಾನು ಕೋಟಿ, ಜ್ಞಾನ ಜಂಗಮ ತ್ರೈಲೋಕ್ಯ ದುರ್ಲಭ ಗುಹೇಶ್ವರ. ನಾವು ಜಾತಿನಿಂದ ಜಂಗಮನಾದರೂ ಕೋಟ್ಯಾನು ಕೋಟಿ ಜನರು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ನೀತಿವಂತ ಜಂಗಮರು ಕೂಡ ಕೋಟ್ಯಾನು ಕೋಟಿ ಜನರು ನೋಡ್ಲಿಕ್ಕೆ ಸಿಗ್ತಾರೆ. ಸಿದ್ಧಿಯನ್ನು ಪಡೆದಂತಹ ಜಂಗಮರು ಕೂಡ ಕೋಟ್ಯಾನು ಕೋಟಿ ನೋಡ್ಲಿಕ್ಕೆ ಸಿಗ್ತಾರೆ. ಆದರೆ ಜ್ಞಾನ ಜಂಗಮ ತ್ರೈಲೋಕ್ಯ ದುರ್ಲಭ ಗುಹೇಶ್ವರ, 3 ಲೋಕದಲ್ಲಿಯೂ ಜ್ಞಾನ ಜಂಗಮ ಸಿಗುವುದು ಬಹಳ ಕಷ್ಟ ಅಂತ ಹೇಳ್ತಾರೆ. ಜಕಾರಂ ಜನನಂ ನಾಸ್ತಿ, ಗಕಾರಂ ಗಮನವರ್ಜಿತ, ಮಕಾರಂ ಮರಣಂ ನಾಸ್ತಿ, ಏತದ್ ಭವೇ ಜಂಗಮ. ಯಾರು ಜನನ ಮರಣದಿಂದ ರಹಿತವಾಗಿದ್ದಾನೆಯೋ ಅವನೇ ಜಂಗಮ. ಶಿವನನ್ನು ತನ್ನ ಸ್ವಪ್ರಕಾಶ ಎಂದು ತಿಳಿದುಕೊಳ್ಳುವನೇ ಜಂಗಮ. ಈಗ ಸ್ವಯಜಂಗಮದ ಕರ್ತವ್ಯವೇನು, ಲಕ್ಷಣಗಳೇನು? ಚರಜಂಗಮದ ಕರ್ತವ್ಯಗಳೇನು, ಲಕ್ಷಣಗಳೇನು? ಹಾಗೂ ಪರಜಂಗಮದ ಕರ್ತವ್ಯಗಳೇನು, ಲಕ್ಷಣಗಳೇನು? ಇದಕ್ಕೆ ಮೈಲಾರದ ಬಸವಲಿಂಗ ಶರಣರು ತಮ್ಮ ಗುರುಕರಣ ತ್ರಿವಿಧಿಯಲ್ಲಿ ತುಂಬ ಸುಂದರವಾಗಿ ಇದರ ವಿವರಣೆಯನ್ನು ಕೊಡ್ತಾರೆ, ಬರೀತಾರೆ. ಅವರು ಸ್ವಯಪರಚರ ಸದ್ಭಕ್ತಿ ಸುಜ್ಞಾನ ವೈರಾಗ್ಯ ತ್ರಯವನು ನಿವಿನಯದಿನ್ ಕೇಳುವುದುತ್ನಯನೆಂದ ಗುರುವೇ ಕೃಪೆಯಾರು. ಸ್ವಯಜಂಗಮ, ಪರಜಂಗಮ, ಚರಜಂಗಮ ಮತ್ತು ಪರಜಂಗಮ. ಸ್ವಯಜಂಗಮ ಭಕ್ತಿಯ ಸಂಕೇತ, ಚರಜಂಗಮ ಜ್ಞಾನದ ಸಂಕೇತ, ಪರಜಂಗಮ ವೈರಾಗ್ಯದ ಸಂಕೇತ. ಸದ್ಭಕ್ತಿ ಸುಜ್ಞಾನ ವೈರಾಗ್ಯ ತ್ರಯವನ್ನು ವಿನಯದಿಂದ ಕೇಳುವುದು ನಯನೆಂದ ಗುರುವೇ ಕೃಪೆಯಾಗು. ಸ್ವಯಜಂಗಮನಾದವನು ಮಠದಲ್ಲಿ ಇದ್ದುಕೊಂಡು ತನ್ನ ಬಳಿಗೆ ಬಂದಂಥ ಭಕ್ತರನ್ನು ಗುರುಲಿಂಗ ಜಂಗಮಕ್ಕೆ ಯಾವ ರೀತಿಯ ಭಕ್ತಿಯನ್ನು ಮಾಡಬೇಕು ಎನ್ನುವಂಥ ಕಲಿಸುವವನೇ ಸ್ವಯಜಂಗಮ. ಪರಜಂಗಮ, ಚರಜಂಗಮ ಅಲೆದಾಡ್ತಾ ತನ್ನ ಭಕ್ತರಿಗೆ ಜ್ಞಾನವನ್ನು ನೀಡ್ತಾ ಈ ಜ್ಞಾನದ ಅರಿವು ಮೂಡಿಸುವವನು ಚರಜಂಗಮ ಅಂತ ಹೇಳ್ತಾರೆ. ತತ್ವಜ್ಞಾನವ ತನ್ನ ಭೃತ್ಯರಿಗೆ ಬೋಧಿಸುತ್ತ ಪೃಥ್ವಿ ಸಂಚರಿಕೆ ಕರ್ತ ಚರಜಂಗಮವೆಂದೊರೆದ ಶ್ರೀ ಗುರುವೇ ಕೃಪೆಯಾಗು. ಸ್ವಯಜಂಗಮನ ಲಕ್ಷಣಗಳು. ಈಗ ಚರಜಂಗಮನಾದವನು ಏನು ಮಾಡಬೇಕು? ತತ್ವಜ್ಞಾನವ ತನ್ನ ಭೃತ್ಯರಿಗೆ ಬೋಧಿಸುತ್ತ ಪೃಥ್ವಿ ಸಂಚರಕ್ಕೆ ಕರ್ತ ಚರಜಂಗಮನೆಂದೊರೆದ ಶ್ರೀ ಗುರುವೇ ಕೃಪೆಯಾಗು. ಚರಜಂಗಮನಾದವನು ಈ ತತ್ವಜ್ಞಾನವನ್ನು ತನ್ನ ಬಳಿಗೆ ಬಂದಂಥ ಭಕ್ತರಿಗೆ ಬೋಧಿಸುತ್ತ ಜ್ಞಾನದ ಅರಿವನ್ನು ಅವರಲ್ಲಿ ಮೂಡಿಸುವವನು ಅವನು ಚರಜಂಗಮ. ಇನ್ನು ಪರಜಂಗಮದ ಲಕ್ಷಣ. ಶಿವ ಸಾಮ್ರಾಜ್ಯವನೊಂದು ಕವಡೆಗೆ ಸಮಗೊಂಡು ತನ್ನವರ ಪಾವನವ ಮಾಡುವ ಪರಜಂಗಮವ ವಿವನೆಂದ ಗುರುವೇ ಕೃಪೆಯಾಗು. ಪರಜಂಗಮನಾದವನು ಈ ಸಂಸಾರವೆಲ್ಲ ಮಿಥ್ಯ, ಯಾವುದು ಶಾಶ್ವತವಲ್ಲ, ಇಹಪರ ಭೋಗಗಳು ಮಿಥ್ಯವೆಂದು ತನ್ನ ಬಳಿಗೆ ಬಂದಂಥ ಭಕ್ತರಲ್ಲಿ ವೈರಾಗ್ಯ ಭಾವನೆಯನ್ನು ಮೂಡಿಸುವವನು ಪರಜಂಗಮ. ಇವು ಸ್ವಯ, ಚರ ಮತ್ತು ಪರಜಂಗಮದ ಲಕ್ಷಣಗಳು. ಇದನ್ನೇ ಇನ್ನೊಂದು ಕಡೆ ಶಿವಯೋಗಿ ಸಿದ್ದರಾಮೇಶ್ವರರು ಬರೀತಾರೆ. ಜಂಗಮ ಅಂದರೆ ಹೇಗಿರಬೇಕು, ಜಂಗಮನ ಕರ್ತವ್ಯವೇನು, ಜಂಗಮನ ಕಾರ್ಯವೇನು, ಜಂಗಮವಾಗಿ ಫಲವೇನಯ್ಯ. ಮನದೆರೆದು ಮಾತನಾಡಿಸಿ ಜನನ ವಿಪಿನ ದಾವಾನೆಲ್ಲವಾಗದ್ದನಕ.
ಜಂಗಮವಾಗಿ ಫಲವೇನಯ್ಯ ಭಕ್ತ ತನು ತಾಪತ್ರಯವ ನರಿದು ಮನದೆರೆದು ಮಾತನಾಡಿಸಿ ಮರುಗದ್ದನಕ ಜಂಗಮವಾಗಿ ಫಲವೇನಯ್ಯ ಭಕ್ತ ವಾಂಚಿತಾರ್ಥಗಳ ನರೆದು ಪೂಜಾ ಮುಖದಿಂ ಭೂತಿಯಂ ಕೊಟ್ಟು ಆತನ ಸರ್ವ ಪ್ರಪಂಚವ ಸಂಭ್ರಮವ ನೋಡದ್ದನಕ ಜಂಗಮವಾಗಿ ಫಲವೇನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡಿ ಸುಭಕ್ತರ ಹಸ್ತದಲ್ಲಿ ಕೊಟ್ಟು ಮೋಹವ ಮಾಡದ್ದನಕ ಜಂಗಮವಾದವನು ಏನು ಮಾಡಬೇಕು? ಮನವನ್ನು ತೆರೆದು ನಿರಾಳ ಭಾವದಿಂದ ಮಾತನಾಡಿಸಿ ಅವನಲ್ಲಿರುವಂಥ ಕಷ್ಟ ದುಃಖಗಳನ್ನು ಪರಿಹರಿಸುವವನೇ, ಅವನ ಕಷ್ಟಗಳನ್ನು ನೋಡಿ ಮರುಗುವವನೇ ಜಂಗಮ ಅಂತ ಹೇಳ್ತಾರೆ. ಮನದೆರೆದು ಮಾತನಾಡಿಸಿ ಜನರ ವಿಪಿನ ದಾವಾನವಾಗಲ್ದನಕ ಭಕ್ತನ ತನು ತಾಪತ್ರಯವ ಕಂಡು ಮರುಗದ್ದನಕ. ಇಲ್ಲಿ ವೈದ್ಯರು ಕುಳಿತುಕೊಂಡಿದ್ದಾರೆ. ವೈದ್ಯ ಸಂಗಣ್ಣನವರು ಕೂಡ ತುಂಬ ಸುಂದರವಾದ ಒಂದು ವಚನವನ್ನು ಬರೀತಾರೆ. ರೋಗಗಳು ಯಾವ ರೀತಿಯಾಗಿ ಬರುತ್ತವೆ ಮತ್ತು ಆ ರೋಗವನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು. डॉक्टर को मालूम है होता किसको कैसा रोग है वैसे ही दवाई देकर कर देता निरोग है. ವೈದ್ಯರಿಗೆ ಗೊತ್ತಿರುತ್ತೆ ಯಾವ ರೋಗಿಗೆ ಯಾವ ರೋಗವಿದೆ, ಯಾವ ರೋಗಕ್ಕೆ ಯಾವ ಔಷಧಿಯನ್ನು ಕೊಟ್ಟಾಗ ಆ ರೋಗ ನಿವಾರಣೆಯಾಗ್ತದೆ ಅಂತ. ಇಲ್ಲಿ ವೈದ್ಯ ಸಂಗಣ್ಣನವರು ಕೂಡ ತುಂಬ ಸುಂದರವಾದ ಒಂದು ವಚನ ಬರೀತಾರೆ. ತ್ರಿದೋಷದ ಗುಣದಿಂದ ನಾನಾ ಬಹು ತಾಪತ್ರದ ವ್ಯಾಧಿಯ ಚಿಕಿತ್ಸೆಯ ನಾರು ಅರಿಯರಲ್ಲ. ನಮಗೆ ರೋಗ ಬರುವುದು ತ್ರಿದೋಷದ ಗುಣದಂತ, ಅಂದರೆ ವಾತ, ಪೈತ್ಯ ಮತ್ತು ಶ್ಲೇಷ್ಮ. ಇದರಿಂದ ನಮಗೆ ದೇಹಕ್ಕೆ ರೋಗ ರುಜಿನಗಳು ಬರ್ತವೆ ಅಂತ ಹೇಳ್ತಾರೆ. ತ್ರಿದೋಷದ ಗುಣದಿಂದ ನಾನಾ ಬಹು ತಾಪತ್ರಯದ ವ್ಯಾಧಿಯ ಚಿಕಿತ್ಸೆಯ ನಾರು ಅರಿಯರಲ್ಲ. ತನುವಿಂಗೆ ವಾತ, ಪೈತ್ಯ, ಶ್ಲೇಷ್ಮ, ಆತ್ಮಕ್ಕೆ ಅಣವ, ಮಾಯ, ಕಾರ್ಮಿಕ ಇಂತಿ ತ್ರಿವಿಧ ತಾಪತ್ರಯದೊಳಗೆ ರೋಗ ರುಜಯಿಸಿ ಬಂಧನದಲ್ಲಿ ಸಾಗುತ್ತಿದೆ ಅಂಗ. ಈ ತ್ರಿವಿಧ ತಾಪತ್ರಯದ ರೋಗದಿಂದ ಬಂಧನದಲ್ಲಿ ಸಿಲುಕಿಕೊಂಡು ಈ ಅಂಗ ಸಾಯ್ತಾ ಇದೆ ಅಂತ ಹೇಳ್ತಾರೆ. ಈ ರೋಗ ನಿರೋಗವಾಗುವುದಕ್ಕೆ ನಾನು 3 ಬೇರ ತಂದೆ. ಅವ್ರು ಹೇಳ್ತಾರೆ, ಈ ರೋಗವನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಾನು 3 ಬೇರೆಗಳನ್ನು ತಂದಿದ್ದೀನಿ. ಒಂದು ಅಂಗಕ್ಕೆ ಮರ್ದಿಸಿ, ಒಂದು ಆತ್ಮನಲ್ಲಿ ಮಥನಿಸಿ, ಒಂದು ಅರಿವಿನಲ್ಲಿ ಪಾಕವ ಮಾಡಿ ಈ ರೋಗ ಹರಿಯುವುದು. ಇದಕ್ಕನುಪಾನವ ಎದುರಡೆಯಿಲ್ಲ. ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ವೈದ್ಯ ಸಂಗಣ್ಣವರು ಬರೀತಾರೆ, ಯಾವ ರೀತಿಯಾಗಿ ನಮ್ಮ ಈ ದೇಹಕ್ಕೆ ವಾತ, ಪೈತ್ಯ, ಶ್ಲೇಷ್ಮದಿಂದ ಹಲವು ತರಹದ ನಾನಾ ಅಷ್ಟೋತ್ತರ ವ್ಯಾಧಿಗಳು ಬರ್ತಾವಂತ ಹೇಳ್ತಾರೆ. ಈ ಶರೀರಕ್ಕೆ ಅಷ್ಟೋತ್ತರ ವ್ಯಾಧಿಗಳು ಬಂದಾಗ ವೈದ್ಯನು ಯಾವ ರೀತಿಯಾಗಿ ಗುಣಪಡಿಸುತ್ತಾನೆ, ಅದೇ ರೀತಿಯಾಗಿ ಆತ್ಮಕ್ಕೆ ಅಣವಮಲ, ಮಾಯಾಮಲ, ಕಾರ್ಮಿಕವಲ್ಲವೆಂಬ ರೋಗ ಬಂದಾಗ ಆ ರೋಗದಿಂದ ಯಾವ ರೀತಿಯಾಗಿ ನಾವು ನಿವಾರಣೆಯನ್ನು ಪಡ್ಕೊಳ್ಬೇಕು, ಆ ರೋಗವನ್ನು ಯಾವ ರೀತಿ ನಿವಾರಿಸಬೇಕು ಅದಕ್ಕೆ ಹೇಳ್ತಾರೆ 3 ಬೇರೆ ತಂದೆ. ಒಂದು ಅಂಗದಲ್ಲಿ ಮರ್ದಿಸಿ, ಅಂಗಕ್ಕೆ ಇಷ್ಟಲಿಂಗ. ಒಂದು ಆತ್ಮನಲ್ಲಿ ಮಥನಿಸಿ, ಆತ್ಮಕ್ಕೆ ಪ್ರಾಣಲಿಂಗ. ಒಂದು ಅರಿವಿನಲ್ಲಿ ಪಾಕವ ಮಾಡಿ, ಭಾವಕ್ಕೆ ಭಾವಲಿಂಗ. ಇಷ್ಟ, ಪ್ರಾಣ, ಭಾವಲಿಂಗವನ್ನು ಕೊಟ್ಟು ಈ ರೋಗವನ್ನು ನಾನು ನಿರೋಗವಾಗಿ ಮಾಡಿದ್ದೆ ಅಂತ ಹೇಳ್ತಾರೆ ವೈದ್ಯ ಸಂಗಣ್ಣನವರು. ಅದಕ್ಕಾಗಿ
ಶರಣ ಬಂಧುಗಳೇ, ಸಮಯ ತನ್ನ ನಿರ್ಧಾರಿತ ಸಮಯವನ್ನು ಬಂದು ಮುಟ್ಟಿದೆ. ಇಲ್ಲಿವರೆಗೆ ನನ್ನ ಈ ಮತಿಗೆ ಬಂದುದನ್ನು ಬಸವಾದಿ ಶರಣರ ವಚನಗಳನ್ನೇ ಆಧಾರವಾಗಿಟ್ಟುಕೊಂಡು ಈ ಗುರು ಲಿಂಗ ಜಂಗಮ ತತ್ವದ ಮೇಲೆ ನನಗೆ ಅನುಭವ ನೀಡಲು ಅನುವು ಮಾಡಿಕೊಟ್ಟಂತಹ